ದೇಶದ ಪ್ರಧಾನಮಂತ್ರಿ ಯಾರಾಗಬೇಕಂತೀರಾ ಸರ್? ಈ ದೇಶದ ಪ್ರಧಾನಮಂತ್ರಿ ಇವಾಗಲೇ 2 ಬಾರಿ ಆಗಿದ್ದಾರೆ. 3ನೇ ಬಾರಿಯೂ ಕೂಡ ನಮ್ಮ ಮೋದಿಯವರೇ ಆಗಬೇಕು ಸರ್. ಮೋದಿಯವರು ಆದರೆ ನಿಜವಾಗ್ಲೂ ಈಗ 2 ಬಾರಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸರ್. ತುಂಬ ಜನಕ್ಕೆ ಗೊತ್ತಿದೆ. ಏನು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿದರು, ಅದು ನಮ್ಮ ಹಿಂದೂಗಳಿಗೆ ನಿಜವಾಗ್ಲೂ ದೊಡ್ಡ ಮಟ್ಟದ ಗೆಲುವು. ಹಿಂದೂಗಳು ಆರಾಮಾಗಿ ಒಂದು ಏನೋ ನಿರಾಳವಾಗಿ ಬದುಕೋಕೆ ಅದೊಂದು ದೊಡ್ಡ, ಯಾಕೆಂದರೆ ತುಂಬ ವರ್ಷಗಳಿಂದ ಅದು ಹಾಗೆ ಬಿದ್ದಿತ್ತು ಸರ್. ಆ ಒಂದು ಯೋಜನೆಯನ್ನು ಮಾಡಿ ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಗೆಲುವನ್ನು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಸರ್, ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಪ್ರಧಾನಮಂತ್ರಿ ಅವರೇ ಆಗ್ಬಿಟ್ರೆ ಮೋದಿ ಅವರು, ಇನ್ನು ದೊಡ್ಡ ಮಟ್ಟದ ಹಿಂದೂಗಳಿಗೆ ದೊಡ್ಡ ಮಟ್ಟದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಬರೀ ಹಿಂದೂಗಳಿಗೆ ಅಲ್ಲ ಸರ್, ಮುಸ್ಲಿಮ್ನವರು ಕೂಡ ನೀವು ನೋಡಿರ್ಬೋದು, ತಲಾಖ್ ಅನ್ನೋದನ್ನು ಜಾರಿಗೆ ತಂದು ಹೆಣ್ಣುಮಕ್ಕಳು ನಿರಾಳವಾಗಿ ಬದುಕೋಕ್ಕೆ ಒಂದು ಅವಕಾಶವನ್ನು ನಮ್ಮ ಮೋದಿಜಿಯವರು ಮಾಡಿದರು ಸರ್. ಹಾಗೆ ಸರ್, ಹೆಣ್ಣುಮಕ್ಕಳು, ಅದೇ ಮುಸ್ಲಿಂ ಹೆಣ್ಣುಮಕ್ಕಳು ಇವಾಗಲೂ ಕೂಡ ಮೋದಿಜಿಯವ್ರನ್ನ ನೆನೆಸ್ಕೊಂಡು ಏನೋ ಒಂದು ಗೌರವವನ್ನು ವ್ಯಕ್ತಪಡಿಸ್ತಾರೆ ಸರ್. ಹಾಗಾಗಿ ಮೋದಿಯವರು ಬಂದರೆ ಹಿಂದೂಗಳಿಗೂ ಕೂಡ ಒಳ್ಳೆಯದಾಗುತ್ತೆ, ಹಾಗೆ ಮುಸ್ಲಿಮ್ನವ್ರಿಗೂ ಒಳ್ಳೆಯದಾಗುತ್ತೆ, ಹಾಗೆ ನಮ್ಮ ದೇಶದ ಅಭಿವೃದ್ಧಿಗೂ ಕೂಡ ನಮ್ಮ ಮೋದಿಜಿಯವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಮೋದಿಜಿಯವರೇ ಈ ಬಾರಿನೂ ಕೂಡ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಸರ್, ಈಗ ಅವ್ರ ಯೋಜನೆಗಳು ಒಂದಿಷ್ಟು ಭಾಳಷ್ಟು ಪಾಪ್ಯುಲರ್ ಅದು ಸ್ಟಾರ್ಟಿಂಗ್ ಟೈಮಲ್ಲಿ. ಈಗ ನೆಕ್ಸ್ಟ್ ಆ ಯೋಜನೆಗಳು ಅಪ್ಲೈ ಆಗ್ತಾವ, ಇನ್ನೂ ಸಕ್ಸಸ್ ಆಗ್ತಾವ ಅಂತೀರಾ ಸರ್? ಅವ್ರು ಹೇಳಿದ್ದಾರೆ ಸರ್, ಮೋದಿಜಿ ಅವರು ಏನು ಅಂತ ಅಂದರೆ, ನಾನು ಇದುವರೆಗೂ ಮಾಡಿರೋದು ನಿಮಗೆ ಜಸ್ಟ್ ಟ್ರೈಲರು, ಈಗ ಏನಾದರೂ ನಾನು ಗೆದ್ದು ಬಿಟ್ರೆ ಸಿನಿಮಾವನ್ನು ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದಾರೆ ಸರ್. ನಿಜವಾಗ್ಲೂ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದೇ. ಯಾಕೆ ಅಂತಂದರೆ ಭಾಳಷ್ಟು ಕೆಲಸಗಳನ್ನು ಮಾಡೋಕ್ಕೆ ಅವ್ರಿಗೆ ಒಂದು ಟೈಮ್ ಸಾಕಾಗಲಿಲ್ಲ, ಅಥವಾ ತಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಬೇಜನ್ ಪ್ರೆಷರ್ ಹಾಕಿದ್ರಿಂದ ಅವರು ಆ ಕೆಲಸಗಳನ್ನು ಮಾಡೋಕ್ಕಾಗಲಿಲ್ಲ ಸರ್. ಆದರೆ ಈ ಬಾರಿ ಪ್ರಧಾನಮಂತ್ರಿ ಆದರೆ ಆ ಪ್ರೆಷರ್ನೆಲ್ಲ ಹಿಂಗೆ ಆ ಕಡೆ ಈ ಕಡೆ ಸಹಿಸ್ಕೊಂಡು ಈ ಬಾರಿ ನಿಜವಾಗ್ಲೂ ಏನು ಇತ್ತೀಚೆಗೆ ತಂದಿದ್ದಾರೋ ಕೆಲವೊಂದು ಯೋಜನೆಗಳು ಅಥವಾ ಅಷ್ಟು ಒಳ್ಳೆ ಕೆಲಸಗಳು, ಅದಕ್ಕಿಂತ ಡಬಲ್ ತ್ರಿಬಲ್ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ 2 ಮಾತು ಬೇಡ ಸರ್. ನಿಜವಾಗ್ಲೂ ಅವರು ಬರಬೇಕು, ಮುಂದಿನ ಒಂದು ಬದಲಾವಣೆಗಳನ್ನು ನಾವೆಲ್ಲ ನೋಡಬೇಕು. ಅದೇ ನನ್ನ ಒಂದು ಆಶಯ ಸರ್. ಈ ನಮ್ಮ ದೇಶಕ್ಕೆ ಸಿಕ್ಕಂಥ ಪವರ್ಫುಲ್ ಲೀಡರ್ ಅಂತ ಹೇಳ್ತಾರೆ, ನಿಜ ಅಂತೀರಾ? ಖಂಡಿತವಾಗಿ ಸರ್, ಅದು ಇಡೀ ಜಗತ್ತೇ ಹೇಳ್ತಾ ಇದೆ. ಮೋದಿಜಿಯವರು ನಮ್ಮ ಇಡೀ ಇಂಡಿಯಾಗೆ ಸಿಕ್ಕಿರ್ತಕ್ಕಂಥ ಪವರ್ಫುಲ್ ಒಬ್ಬ PM. ಅದನ್ನು ಯಾರು ಆಗೋರು ಆಗದೆ ಇರೋರು ಎಲ್ಲರೂ ಕೂಡ ಹೇಳ್ತಾರೆ ಸರ್. ಅದರಲ್ಲಿ 2 ಮಾತು ಬೇಡ. ಯಾಕೆಂತಂದರೆ ಅವ್ರನ್ನ ಬಿಟ್ಟರೆ ಇನ್ಯಾರು ಕೂಡ ಒಬ್ಬ ಸ್ಟ್ರಾಂಗ್ ಪರ್ಸನ್ ಅಂತ ಇದ್ದರೆ ನಿಜವಾಗ್ಲೂ ಅವರು ಮೋದಿಜಿ ಅವರೇ ಬರಬೇಕು ಸರ್. ಥ್ಯಾಂಕ್ ಯು ಸರ್.